ಬಿಂತ್ರವಳ್ಳಿಯಲ್ಲಿ ಮತ್ತೊಂದು ಹೊಡೆದಿದ್ದಾರೆ, ಅದು ಕೂಡ ಸೇಮ್ ಅರಸಾಪುರ ಮುತ್ತಿನಕೊಪ್ಪ, ಇದು ಎನ್ನಾರ್ಪುರ ತಾಲೂಕು. ಇಲ್ಲಿ 405 ಅಡಿ ಹೊಡೆದಿದ್ದಾರೆ, 551 ಅಡಿ ಬಿಲ್ ಆಗಿದೆ. ಕೇಸಿಂಗ್ ಪೈಪ್ 105 ಅಡಿಗೆ ಬಿಲ್ ಮಾಡಿದ್ದಾರೆ, 60 ಅಡಿ ಇದೆ ಕ್ಯಾಮ್ರಾ ಬಿಟ್ಟಾಗ. ಶಂಕರಾಪುರ ಮುತ್ತಿನಕೊಪ್ಪ ಟೋಟಲ್ ಡೆಪ್ತ್ ಇರೋದು 485, ಬಿಲ್ 528 ಅಡಿಗೆ ಆಗಿದೆ. ಕೇಸಿಂಗು 105 ಅಡಿಗೆ ಬಿಲ್ ಆಗಿದೆ, 77 ಅಡಿ ಇದೆ. ಬಾಳೆ ಗ್ರಾಮ ಪಂಚಾಯಿತಿ ಅಂತಿದೆ, ಅಲ್ಲಿ ಹೊಡೆದಿರೋದು 265 ಅಡಿ ಇದೆ, 525 ಅಡಿ ಬಿಲ್ ಆಗಿದೆ. ಇದು ಒಂದು ಹಂತ. ತಲಮಕ್ಕಿ ಗ್ರಾಮ ಪಂಚಾಯಿತಿಯಲ್ಲಿ ಹೊಡೆದಿರುವಂಥ, ತಲಮಕ್ಕಿ ಗ್ರಾಮದಲ್ಲಿ ಬಿಂತ್ರವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 1,60,000 ರೂಪಾಯಿ ಪೇಮೆಂಟ್ ಆಗಿದೆ, ಬೋರ್ವೆಲ್ಲೇ ಇಲ್ಲ. ಹಳೆ ಬೋರ್ವೆಲ್ಲಿಗೆ ಮೋಟ್ರ್ ಹಾಕಿದ್ದಾರೆ. ಆ ಊರಿನಲ್ಲಿ ಎಲ್ಲರನ್ನು ಕೇಳಿ ಬಂದೆ ನಾನು. ಬಲಗಾರು ಗ್ರಾಮ ಪಂಚಾಯಿತಿ, ಬಲಗಾರು, ಅಲ್ಲಿ 1,49,000 ರೂಪಾಯಿ ಬಿಲ್ ಆಗಿದೆ, ಬೋರ್ವೆಲ್ ಇಲ್ಲ. ನಾನು ಹೇಳ್ತಾ ಇರೋದು ನನ್ನ ಟ್ರಯಲ್ 10ಕ್ಕೆ, ಇನ್ನು ಉಳಿದಿರೋದು ಸರ್ಕಾರ ಮಾಡಬೇಕು. ನನ್ನ ಕೈಯಲ್ಲಿ ಇಷ್ಟೇ ಮಾಡೋಕ್ಕಾಗಿರೋದು. ಗೌರಿಹಳ್ಳ, ಅಲ್ಲಿ 1,38,000 ಬಿಲ್ ಆಗಿದೆ, ಬೋರ್ವೆಲ್ಲೇ ಇಲ್ಲ. ಈ ಥರದ ಇದನ್ನು ನನಗೆ ಒಂದು ಖುಷಿ ಅಂತ ಹೇಳಿದ್ರೆ, ಇದು ಒಂದು ಪೇಪರ್ ಕಟ್ಟಿಂಗ್. ಈ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರು ಮತ್ತು ಕಾಡಾದ ಚೇರ್ಮನ್ ಆಗಿದ್ದಾರೆ ಅಂಶುಮಂತ್ ಅಂತ, ಅವರು KDP ಸಭೆಯಲ್ಲಿ ಶಾಸಕರಿಗೆ ಹೇಳ್ತಾರೆ, ನೋಡಿ ಇಲ್ಲಿ ರೆಕಾರ್ಡ್ ಆಗಿದೆ, ಜಲ್ ಜೀವನ್ ಮಿಷನ್ನಲ್ಲಿ ಮೋಸ ನಡೀತಾ ಇದೆ, ಶಾಸಕರೇ ಇದನ್ನು ಗಮನಿಸಬೇಕು, ಇದು ವಂಚನೆ ನಡೆದಿದೆ ಇದರಲ್ಲಿ ಅಂತ ಜಿಲ್ಲಾಧ್ಯಕ್ಷರು ಹೇಳ್ತಾರೆ. ಇದರ ಜೊತೆಗೆ HM ಸತೀಶ್ ಅಂತ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ, ಇದು 100 ಕೋಟಿ ರೂಪಾಯಿಯ ಹಗರಣ ನಡೆದಿದೆ ಜಲ್ ಜೀವನ್ ಮಿಷನ್ನಲ್ಲಿ ಅಂತ. ಇದು ನಾನು ಮಾತ್ರ ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನ ಸುದೀರ್ಘವಾದ ತನಿಖೆಗೆ ಒಳಪಡಿಸಬೇಕು. ಭಾಳ ಮುಖ್ಯವಾಗಿ ಇದಿಷ್ಟಕ್ಕೆ ನಿಲ್ಲಲ್ಲ. ಈ ಟ್ಯಾಂಕ್ ಕಟ್ಟಿದಾರಲ್ಲ, ಆ ಟ್ಯಾಂಕೇ ಮೋಸ, ಓವರ್ ಹೆಡ್ ಟ್ಯಾಂಕ್. ಆ ಟ್ಯಾಂಕಿನಿಂದ ಲ್ಯಾಟ್ರಲ್ ಲೈನ್ಸ್ ಹೋಗಿದೆ, ಅದು ಎಷ್ಟು ಆಳ ಹೊಡಿಬೇಕೋ ಅಷ್ಟು ಆಳ ಡೆಪ್ತ್ ಹೊಡೆದಿಲ್ಲ. ಅದಾರು ಬಿಡಿ, ಎಲ್ಲ ಪೈಪ್ ಮೇಲಕ್ಕೆ ತೇಲ್ತಾ ಇದ್ದಾವೆ. ಯಾವ ಕ್ವಾಲಿಟಿಯ ಪೈಪ್ ಉಪಯೋಗಿಸ್ಬೇಕು ಅಂತಿತ್ತೋ ಅದನ್ನು ಉಪಯೋಗಿಸಿಲ್ಲ. ಮತ್ತು ಎಷ್ಟು ಕಿಲೋಮೀಟ್ರು, 1,300 ಅಡಿನೋ 3,300 ಅಡಿನೋ ಏನೋ ಮಾಡಬೇಕಿತ್ತಲ್ಲ, ಅದರಲ್ಲಿ 50% ಕೆಲವು ಕಡೆ ಇದೆ, ಕೆಲವು ಕಡೆ 80% ಇದೆ. ಜಲಜೀವನ್ ಮಿಷನ್ ಆ ಕಾರಣಕ್ಕೆ ಇದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಂತೂ ಟೋಟಲ್ ಇದು ಜಲ್ ಜೀವನ್ ಕಮಿಷನ್ ಆಗಿದೆ. ನಿಮಗೆ ಇನ್ನೊಂದು, ಮೋದಿಯವರು ಇದು ಒಂದು ಕಾರ್ಯಕ್ರಮ ಇದೆ, ಅಮೃತ್ ಅಂತೇಳಿ ಕೇಂದ್ರ ಸರ್ಕಾರದ ಯೋಜನೆ. ಆ ಯೋಜನೆಯಲ್ಲಿ ಕುಡಿಯೋ ನೀರಿಗೆ ತಾಲೂಕು ಕೇಂದ್ರಗಳ ನಗರಗಳಿಗೆ ಹಣ ಕೊಡ್ತಾರೆ. ನಿಮಗೊಂದು ಶಾಂಪಲ್ಲಿಗೆ ಹೇಳ್ತೇನೆ, ಎನ್ನಾರ್ಪುರಕ್ಕೆ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ 50 ಕೋಟಿ ರೂಪಾಯಿನಲ್ಲಿ ಎನ್ನಾರ್ಪುರದ ಈ ಹೆಂಗಿದೆ ಎನ್ನಾರ್ಪುರ ತಾಲೂಕು ಅಂದರೆ, ಲೆಫ್ಟ್ ಸೈಡಿಗೆ ತುಂಗಾ ನದಿ ಹರಿತದೆ, ರೈಟ್ ಸೈಡಿಗೆ ಭದ್ರಾ ನದಿ ಹರಿತದೆ. ಎನ್ನಾರ್ಪುರ ಅರ್ಧ ಲಕ್ಕೋಳಿ ಡ್ಯಾಮ್ನಲ್ಲಿ ಸಬ್ಮರ್ಜ್ ಆಗಿದೆ. ಎನ್ನಾರ್ಪುರಕ್ಕೆ ಬ್ಯಾಕ್ ವಾಟರು ಎನ್ನಾರ್ಪುರದಿಂದ 100 ಮೀಟರ್ ಟೌನ್ ದಾಟಿದ್ರೆ 100 ಮೀಟ್ರಿಗೆ ಮಳೆಗಾಲದಲ್ಲಿ ನೀರು ನಿಲ್ಲುತ್ತೆ. ಮತ್ತು ಎನ್ನಾರ್ಪುರದಲ್ಲಿ ಕುಡಿಯೋ ನೀರಿನ ಯಾವ ಸಮಸ್ಯೆಯೂ ಇಲ್ಲ ಟೌನಿಗೆ. ಆದರೆ ಅಲ್ಲಿಗೆ ದುಡ್ಡು ಬಂದಿದೆ, ದುಡ್ಡು ತಂದಿದ್ದ ಸಂತೋಷ. ಇದಕ್ಕೆ ವಾಟರ್ ಸೋರ್ಸ್ ಎಲ್ಲಿಂದ ಮಾಡಬೇಕು? 500 ಮೀಟ್ರಲ್ಲಿರೋ ಬ್ಯಾಕ್ ವಾಟರಿಂದ ಮಾಡಬೇಕಾ? ಇಲ್ಲ ಭದ್ರಾ ನದಿ ಎನ್ನಾರ್ಪುರ ಟೌನ್ನಿಂದ ಏರಿಯಲ್ 1 ಕಿಲೋಮೀಟ್ರಿಗೆ ಸಿಗುತ್ತೆ ಟೌನಿಂದ, ರೋಡಲ್ಲಿ ಹೋದರೆ 2.5 ಕಿಲೋಮೀಟ್ರ್ ಆಗ್ಬೋದು, ಅಲ್ಲಿಂದ ತರಬೇಕಾ? ಇಲ್ಲ ತುಂಗಾ ನದಿ ಮುತ್ತಿನಕೊಪ್ಪ ಅಂತಿದೆ ಶಿವಮೊಗ್ಗ ಪಕ್ಕ, ಅಲ್ಲಿಯ 30 ಕಿಲೋಮೀಟ್ರ್ನಿಂದ ನೀರು ತರಬೇಕಾ ಅನ್ನೋದು ಪ್ರಶ್ನೆ ಇದೆ. ನಮ್ಮ ಎನ್ನಾರ್ಪುರದ ನಮ್ಮ ಶಾಸಕರು ಎನ್ನಾರ್ಪುರಕ್ಕೆ ನೀರನ್ನ
ಮುತ್ತಿನಕೊಪ್ಪದಿಂದ 30 ಕಿಲೋಮೀಟರ್ನಿಂದ ನೀರು ತರ್ತಾ ಇದ್ದಾರೆ. ಈಗ PWD ರೋಡ್ ಪಕ್ಕ ಅಗಿತಾ ಇದ್ದಾರೆ. ನಾವು ಪ್ರತಿಭಟನೆ ಮಾಡಿದ್ವಿ, ತಪ್ಪು, ಸರ್ಕಾರದ ಹಣನ ಈ ಥರ ಹಾಳು ಮಾಡಬೇಡಿ, ಭದ್ರಾ ನದಿ ಪಕ್ಕದಲ್ಲಿದೆ, ನೀವು ತರಲೇಬೇಕು ಅಂತಿದ್ರೆ ನದಿಯಿಂದ ಭದ್ರಾದಿಂದ ತನ್ನಿ, 2 ಕಿಲೋಮೀಟ್ರಿಗೆ ಸಿಗುತ್ತೆ. ಇದು ಸರ್ಕಾರದ ಹಣನ ನಾನು ಶಾಂಪಲ್ಲಿಗೆ ಕೊಟ್ಟಿದ್ದೀನಿ. ಇಲ್ಲಿ ಸ್ಪಷ್ಟತೆ ಇದೆ, ಇದು ಒಟ್ಟಾರೆಯಾಗಿ ಹಣ ಮಾಡುವ ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಬಂದಿರುವಂಥ ಹಣ ನಾನು ದಾಖಲೆ ತಂದಿಲ್ಲ, ಹಾಗಾಗಿ ವೇಗಾಗಿ ಹೇಳೋಕ್ಕೆ ಇಷ್ಟಪಡಲ್ಲ. ಇದು PWDನೂ ಜಿಲ್ಲಾ ಪಂಚಾಯತಿನೂ ಲ್ಯಾಂಡ್ ಆರ್ಮಿನೂ ಎಲ್ಲವೂ ಸೇರಿದಂತೆ ಒಂದೊಂದು ರೋಡ್ಗಳಿಗೆ 3 ಹೆಟ್ಟಲ್ಲಿ ದುಡ್ಡಿಟ್ಟಿದ್ದಾರೆ. ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, PWD, ಇನ್ಯಾವುದು ಲ್ಯಾಂಡ್ ಆರ್ಮಿ, ಇನ್ಯಾವುದು ಇದೆ, ಇನ್ನೊಂದು KRADL ಎಲ್ಲ ಇದಾವೆ. ಇವು ಯಾವಕ್ಕೂ ಕೆಲಸ ಕೊಟ್ಟಿಲ್ಲ. ಬೆಂಗಳೂರಿನ ಲ್ಯಾಂಡ್ ಆರ್ಮಿಯವರಿಗೆ ಕೆಲಸ ಕೊಟ್ಟಾರೆ. ಅದು ನನಗೆ ಯಾಕೆ ಅಂತ ಅರ್ಥ ಆಗಿಲ್ಲ. ಇವರೇ ಹಾಕ್ಸಿರುವ ನಮ್ಮ ಜಿಲ್ಲೆಯ ಏಕೈಕ ಕ್ಯಾಬಿನೆಟ್ ರ್ಯಾಂಕ್ ಹೊಂದಿರುವಂಥ ಶಾಸಕರಿವರು. ಇವರಿಗೆ ಚಿಕ್ಕಮಗಳೂರು ಜಿಲ್ಲೆಯ PWD ಮೇಲೆ AE ಮೇಲೆ ನಂಬಿಕೆ ಇಲ್ಲ, ಜಿಲ್ಲಾ ಪಂಚಾಯತಿಯವ್ರ ಮೇಲೆ ನಂಬಿಕೆ ಇಲ್ಲ, ಲ್ಯಾಂಡ್ ಆರ್ಮಿಯವ್ರ ಮೇಲೆ ನಂಬಿಕೆ ಇಲ್ಲ, ಅಂದರೆ KRADL ಮೇಲೆ. ಚಿಕ್ಕಮಗಳೂರಿನ ಯಾವುದೇ ಏಜೆನ್ಸಿ ಮೇಲೆ ನಂಬಿಕೆ ಇಲ್ಲದೆ ಇದನ್ನು ಬೆಂಗಳೂರಿನ ಲ್ಯಾಂಡ್ ಆರ್ಮಿಯವರಿಗೆ ಯಾಕೆ ಕೊಟ್ಟಿದ್ದಾರೆ, ಇದನ್ನು ಜನ ಹೇಳ್ತಾ ಇದ್ದಾರೆ. ಆಲೋಚನೆಗಳೇನು ಅಂತ ತಾವು ಗಮನಿಸಿ. ನನ್ನ ಒಟ್ಟಾರೆಯಾಗಿ ಕನ್ಕ್ಲೂಡ್ ಏನಂತ ಹೇಳಿದ್ರೆ, ಈ ಸ್ಟ್ಯಾಂಪ್ ಪೇಪರಿನ ಇಂಥ ಒಂದು ದೊಡ್ಡ ಹಗರಣ, ಇದನ್ನು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಯವರು ಬೇರೆ ಎಲ್ಲವಕ್ಕೂ ಸಮಯ ಹಾಕೋ ಬದಲು ನಿಮ್ಮದೇ ಇಲಾಖೆ ಇದರ ಕಡೆ ಸ್ವಲ್ಪ ಸಮಯ ಹಾಕಿ ಇದರದ್ದು ತನಿಖೆ ಮಾಡಿಸಿ, ನೀವೊಬ್ಬರು ಸಾಮರ್ಥ್ಯವಂತ ಸಚಿವರು ಅಂತ ಪ್ರೂವ್ ಮಾಡಿ. ಮತ್ತು ಇದು ನೇರ ಹಣಕಾಸು ಇಲಾಖೆ ಕೆಳಗಡೆ ಬರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಹಗರವಾಗಿ ತಗೊಳ್ಳದೆ, ರಾಜಕೀಯಕರಣಗೊಳಿಸದೆ ಇದರ ಬಗ್ಗೆ ಒಂದು ತನಿಖೆಯನ್ನು ಸ್ಪಷ್ಟವಾಗಿ ಮಾಡಬೇಕು. ಮತ್ತು ನಾನು ದಾಖಲೆಗಳ ಸಮೇತ ಕೊಟ್ಟಿದ್ದೇನೆ ನಿಮಗೆ. ನೀವು ಇದನ್ನು ನಿಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ, ಸರ್ಕಾರ ಇದನ್ನು ಸುದೀರ್ಘವಾದ ಒಂದು ತನಿಖೆ ಮಾಡಿಸಿ ಇದನ್ನು ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ಒಟ್ಟಾರೆಯಾಗಿ ಇದರ ನಾಯಕತ್ವ ನಮ್ಮ ಶಾಸಕರದ್ದು. ಮತ್ತು ಅವರಿಗೆ ಯಾರು ಹೇಳಿದಾಗಲೂ ನಾನೊಂದು 20 ಭಾಷಣ ಮಾಡಿರ್ಬೋದು, ನೀವು ಜಲಜೀವನ್ ಮಿಷನಲ್ಲಿ ಅನ್ಯಾಯ ನಡೀತಾ ಉಂಟು ಅಂತ. ಅವರು ಇದನ್ನು ಗಮನಿಸೋದು ಇಲ್ಲ. ಮತ್ತು ಅವರಿಗೆ ಯಾಕೆ ಅಂದರೆ ಅದರ ಪಾಲ್ದಾರರಿದ್ದಾರ ಅನ್ನೋ ಅನುಮಾನ ಕ್ಷೇತ್ರದ ಜನರಿಗೆ ಬಂದಿದೆ. ಹಾಗಾಗಿ ಇದರ ತನಿಖೆ ಸ್ಪಷ್ಟವಾಗಿ ಆಗಬೇಕು. ಆರೋಪ ಮಾಡಿದ್ರಿ, ಆದರೆ ಮೊನ್ನೆ ಕಣ್ಣೀರು ಹಾಕ್ಬಿಟ್ಟು ಜನರಿಗೋಸ್ಕರ ಎಲ್ಲ ಕಳ್ಕೊಂಡೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವ್ರ ಕಣ್ಣೀರು ಹಾಕಿದಾಗಲೇ ನನಗೆ ಗೊತ್ತು ಈ ದಾಖಲೆ ನಾನು ತಕ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಉಂಟು ಅಂತ. ಮತ್ತು ಕಣ್ಣೀರು ನಾನು ಹಾಕಬೇಕಾಗಿತ್ತು ಲಾಠಿ ಚಾರ್ಜಲ್ಲಿ ಪೆಟ್ಟು ತಿಂದಿದ್ದಕ್ಕೆ. ಅಲ್ಲಿ ಲಾಠಿ ಚಾರ್ಜಲ್ಲಿ ಪೆಟ್ಟು ತಿಂದ್ವಲ್ಲ, ನಾವು ಕಣ್ಣೀರು ಹಾಕಬೇಕಿತ್ತು. ನೀವು ಕೇಳಿದ್ದಕ್ಕಾಗಿ ಆ ವಿಷಯದ ಬಗ್ಗೆ ಮಾತಾಡ್ತೇನೆ ನಾನು. ನೋಡಿ, ಒಂದು ವರ್ಷದಲ್ಲಿ 13 ಜನ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆನೆ ಮತ್ತು ಕಾಡ್ಕೋಣದ ದಾಳಿಯಲ್ಲಿ ಸತ್ತಿದ್ದಾರೆ. 13 ಜನ. ಒಬ್ಬರು ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಇನ್ನೊಬ್ಬರದ್ದು ಕಾಲು ಮುರಿದೋಗಿದೆ. ನಾಳೆ ನಮ್ಮ ಬದುಕೇನು ಅಂತ ನಮಗೆ ಗೊತ್ತಿಲ್ಲ. ಊರಲ್ಲಿ ಓಡಾಡಬೇಕಾದ್ರೆ ನನ್ನನ್ನೂ ಸೇರಿದಂಗೆ ನಾವು ಕೇಳ್ತಾ ಇರೋದು ಇದಕ್ಕೊಂದು ಪರ್ಮನೆಂಟ್ ಸಾಲ್ವೇಷನ್ ಹೇಳಿ ನೀವು ಅಂತ. ನೀವು ಸಾಯಿಸಿದ್ದೀರಿ ಅಂತ ನಾವು ಹೇಳಿಲ್ಲ. ನೀವು 20 ಲಕ್ಷನ ಮೊದಲು ಸತ್ತವರಿಗೆ 25 ಲಕ್ಷ ಕೊಟ್ಟಿದ್ದೀರಿ, ಮೊನ್ನೆ ಸತ್ತಿರೋರು ಬಳ್ಳಾರಿಯವರು ಕೂಲಿ ಕಾರ್ಮಿಕರು ಅನ್ನೋ ಕಾರಣಕ್ಕೆ 20 ಕೊಡ್ತಾ ಇದ್ದೀರಿ, ತಪ್ಪು ಅಂತ ಕೇಳಿದ್ದೀವಿ. ಬಾಡಿನ ಬಲಾತ್ಕಾರಕ್ಕೆ ತಗೊಂಡೋದ್ರು ಪೊಲೀಸ್ ಇಟ್ಟು, ಬರೀ ತಗೊಂಡೋಗಲಿಲ್ಲ. ಬಾಡಿ ತಗೊಂಡು ಹೋದ್ಮೇಲೆ ದೇಶದ ಇತಿಹಾಸದಲ್ಲಿ ಸ್ವತಃ ನಿಂತು ಲಾಠಿ ಚಾರ್ಜ್ ಮಾಡಿಸಿದ ಶಾಸಕರಿದ್ದರೆ ಇವ್ರು ಮಾತ್ರ. ಇನ್ನೆಲ್ಲ ಕಡೆ ಲಾಠಿ ಚಾರ್ಜ್ ಆದಾಗ ಶಾಸಕರು ಸ್ಪಾಟಲ್ಲಿರಲ್ಲ. ಹೌದಾ, ಹಿಂಗಾಯ್ತಾ, ನಂಗೆ ಗೊತ್ತಿಲ್ಲ ಅಂತ ಹೇಳೋರನ್ನ ಕೇಳೀನಿ ನಾನು. ಆದರೆ ಇವ್ರು ಸ್ವತಃ ನಿಂತ್ಕೊಂಡು ಹೊಡಿಸಿದ್ದಾರೆ. ಮತ್ತು ಅವ್ರ ಮೊನ್ನೆ ಹತ್ರಲ್ಲ ಆ ಸಭೆಯಲ್ಲಿ ಅವರು ಒಂದು ಪ್ಲಾಂಟ್ ಮಾಡ್ತಾರೆ. ಆ ಸತ್ತೋಗಿರುವಂಥ ಆ ತಾಯಿಯ ಅಣ್ಣ ನಾನು ಅಂಥೇಳಿ ಒಬ್ಬ ಜಾತಪ್ಪ ಅಂಥೇಳಿ ಬಳ್ಳಾರಿಯ ಒಂದು ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್
ಮತ್ತು ಅಲ್ಲಿಯ MLA ಶ್ರೀನಿವಾಸ್ ಅವರ ತಾಯಿಯ ಅಣ್ಣನ ಮಗ ಅವರು ಬಂದು ನಿಂತು ಭಾಷಣ ಮಾಡ್ತಾರೆ. ನನ್ನ ತಂಗಿ ಬಾಡಿ ತಗೊಂಡು ಹೋಗೋಕ್ಕೆ ಇವರೆಲ್ಲ ಬಿಡಲಿಲ್ಲ ಅಂತ. ಹಿಂಗೆ ನಿಮಗೂ ಅದಕ್ಕೂ ಸಂಬಂಧ? ಈ ಥರದ ಸುಳ್ಳುಗಳನ್ನು ಪ್ಲಾಂಟ್ ಮಾಡಿಸ್ಕೊಂಡು ಮಾಡೋ ಬದಲು ಕ್ಷೇತ್ರದ ಜನರ ರಕ್ಷಣೆಗೆ ಬನ್ನಿ. ಈ ಅಳುವ ನಾಟಕಗಳನ್ನು ನಿಲ್ಲಿಸಿ, ಇದು ಲಾಠಿ ಚಾರ್ಜ್ ಮಾಡಿಸಿದ್ದಕ್ಕೆ ಮತ್ತು ರೈತರ ಮೇಲೆ ಹಾಕಿರೋ ಕೇಸ್ಗಳನ್ನು ಹೊರಗೆ ಬರೋದಕ್ಕೆ ಈ ಥರದನ್ನು ಹೇಳ್ತಾ ಇದ್ದಾರೆ. ನಾನು ದಾಖಲೆಗಳ ಮೇಲೆ ಮಾತಾಡಿದ್ದೇನೆ. ಅವರು ಇದನ್ನು ಜೀವರಾಜ್ ನಂಗೆ ದ್ವೇಷದ ಮೇಲೆ ಮಾಡ್ತಾನೆ ಅಂತ ಹೇಳಿದ್ರೆ ನಾನೇನೂ ಮಾಡೋಕ್ಕಾಗಲ್ಲ. ಆದರೆ ಇದರ ತನಿಖೆ ಮಾತ್ರ ಸ್ಪಷ್ಟವಾಗಿ ಆಗಬೇಕು. ಇದು ಭಾಳ ಗಂಭೀರವಾದ ವಿಷಯ. ಇದು ಸರ್ಕಾರದ ಜೊತೆ ಆಗಿರೋ ಅಗ್ರಿಮೆಂಟಿನ ಸ್ಟ್ಯಾಂಪ್ ಪೇಪರ್. ಇನ್ನು ಬೇರೆ ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತೇಳಿ ನಾವು ನೋಡ್ಬೇಕಲ್ಲ. ಮತ್ತು ಕಳೆದೋಗಿರೋ ಬೋರ್ವೆಲ್ಗಳನ್ನು ಪೊಲೀಸರು ಕೊಟ್ಟು ಕರೆಸ್ತಾರ, ಎಲ್ಲಿಂದ ತರಿಸ್ತಾರ, ತರ್ಸಕ್ಕೆ ಹೇಳಿ. ಇದು ತನಿಖೆ ಆಗಬೇಕು. ಅದು ಡಿಸ್ಟ್ರಿಕ್ಟ್ KDPನಲ್ಲಿ ಜಾರ್ಜ್ ಇರ್ತಾರೆ. ಅವರು NR ಪುರದ ತಾಲೂಕು KDPನಲ್ಲಿ ಮಾತಾಡಿದ್ದಾರೆ. ಅಣ್ಣ, ಈಗ ನನ್ನ ಕೈನಲ್ಲಿ ದಾಖಲೆಗಳನ್ನು ಪೂರ ಕೇಳಿದೆ. 3 ತಾಲೂಕದ ಕೇಳಿದ್ರೆ ಭಾಳ ದುಡ್ಡು ಕಟ್ಟಕ್ಕೆ ಹೇಳ್ತಾ ಇದ್ದಾರೆ. ಕೊಪ್ಪ ತಾಲೂಕಿನ ದಾಖಲೆ ಕೇಳಿದ್ದಕ್ಕೆ 1,65,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಎಲ್ಲಿಂದ ಕಟ್ಟೋಣ 1,65,000? ಅದಕ್ಕೆ ನಾನು ಒಂದು ಸ್ವಲ್ಪ ಚೂರು ತಗೊಂಡೆ. ನಾನು ತಗೊಂಡಿರೋದಷ್ಟನ್ನು ಚೆಕ್ ಮಾಡಿದಾಗ ಇಷ್ಟು ಫ್ರಾಡ್ ಸಿಕ್ಕಿದೆ ನನಗೆ. ಇನ್ನಿದು ಸಮಗ್ರವಾದ ತನಿಖೆ ನಡೆದಾಗ ಏನಾಗುತ್ತೆ ಅಂತೇಳಿ ನೋಡಬೇಕಾಗಿದೆ ನಾವು. ಸರ್, ಈಗ ಮೊನ್ನೆ ಅವರು ಬಾಳೆಹೊನ್ನೂರಲ್ಲಿ ಹೇಳಿದ್ರು, ಜೀವರಾಜ್ ಅವರು ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾಗ ನಮ್ಮ ತಾಲೂಕಿಗೆ ಬಂದ ಅನುದಾನನ ಶಿಕಾರಪುರಕ್ಕೆ ಹೈಟ್ ಮಾಡಿದ್ರು. ನೋಡಿ, ಇದೊಂದು ಭಾಳ ಹಗುರವಾದ ಸಬ್ಜೆಕ್ಟ್. ಯಾಕೆ ಗೊತ್ತಾ? ಶಿಕಾರಿಪುರಕ್ಕೆ ಮುಖ್ಯಮಂತ್ರಿ ಯಾರು? ಯಡಿಯೂರಪ್ಪನ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಕಾರ್ಯದರ್ಶಿ ದುಡ್ಡು ಕೊಡೋಕ್ಕಾಗತ್ತೇನ್ರಿ? ಮುಖ್ಯಮಂತ್ರಿ ಕೊಡಬೇಕ್ರಿ. ಅವರು ಮನಸ್ಸು ಮಾಡಿದ್ರೆ ಶಿಕಾರಿಪುರಕ್ಕೆ ಎಷ್ಟು ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ, ಹಾವೇರಿಗೆ ಬೊಮ್ಮಾಯಿ ಎಷ್ಟು ಕೊಡಬೇಕು ಅಂತ ಮುಖ್ಯಮಂತ್ರಿ ಯೋಚನೆ ಮಾಡಿದರೆ, ಇವತ್ತು ಸಿದ್ದರಾಮಯ್ಯ ವರ್ಣಕ್ಕೆ ಕೊಡಬೇಕಂತ ಯೋಚನೆ ಮಾಡಿದ್ರೆ ಇದನ್ನು ಯಾರಾದರೂ ಗೋವಿಂದರಾಜನ ನಜೀರ್ ಅಹಮದ್ ಕೊಡ್ಸೋಕ್ಕಾಗತ್ತಾ? ಇದು ಬಾಲಿಶವಾದ ಮಾತು. ಇವರು ಹತ್ತಿದ್ರ ಬಗ್ಗೆ ನೀವು ಹೇಳಿದ್ರಲ್ಲ, ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲೂ ಹೇಳ್ತಾರೆ ಮತ್ತು ಈ ಇದರ ಎಲೆಕ್ಷನ್ ಆಯ್ತಲ್ಲ ಚನ್ನಪಟ್ಟಣ, ಆಗ ಅವ್ರು ಹೇಳ್ತಾರೆ, ಅಳೋ ಸಿದ್ದರಾಮಯ್ಯನವ್ರು ಹೇಳಿದ್ದು, ನಾನಲ್ಲ, ಅಳೋ ಗಂಡಸನ್ನ. ಈ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೇಳಿರೋ ಮಾತನ್ನಷ್ಟೇ ಹೇಳ್ತೀನಿ ನಾನು, ನಂದೇನು ಬೇರೆ ಇಲ್ಲ. ಅಷ್ಟೇ, ನಂದೇನಿಲ್ಲ. ಏನು ನಾನು ಹಂಗೆ ಹೇಳಲಿಲ್ಲ, ಸಿದ್ದರಾಮಯ್ಯನವರು ಹೇಳಿದ್ದು. ಸಿದ್ದರಾಮಯ್ಯನವರು ಅಳೋ ಗಂಡಸಿನ ಬಗ್ಗೆ ಅಂತೇಳಿ ಹೇಳಿದ್ರು. ಆ ಸನ್ನಿವೇಶ ಎಲ್ಲ ನಾನು ಇಲ್ಲಿ ವಿಸ್ತಾರ ನನಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಹೇಳಿದರು ಮತ್ತು ನಾನು ನಿಮ್ಮ ಮೀಡಿಯಾದಲ್ಲೇ ನೋಡಿದ್ದು. ಅಲ್ಲ, ಈಗ ಅವ್ರು ನಿಲ್ಲಲ್ಲ ಅಂತ ಹೇಳೋದು ಬಹುಶಃ ಸೋಲಿನ ವಾಸನೆ ಹೊಡೆದಿರೋದಕ್ಕೋ ಈ ಥರದ್ದೆಲ್ಲ ಮಾಡ್ಕೊಂಡಿದ್ದೀನಿ ಸಾಕು ಅನ್ನೋದಕ್ಕೋ ಗೊತ್ತಿಲ್ಲ. ನನಗೆ ಆಶ್ಚರ್ಯ ಕೊಡ್ತಾ ಇರೋದು, ನನ್ನನ್ನು ನಿಲ್ಬೇಡ ಅಂತ ಹೇಳೋದಕ್ಕೆ ಇಂಥದ್ದೊಂದು ಪಾರ್ಟಿಯ ಕಾರ್ಯಕರ್ತ ನಾನು. ಪ್ರಪಂಚದ ನಂಬರ್ 1 ಪಾರ್ಟಿಯ ಕಾರ್ಯಕರ್ತ. ಮೋದಿ ಕೆಳಗಡೆ ಇರೋರು ನಾವು, ಅಮಿತ್ ಶಾ ಕೆಳಗಿರೋರು, ನಿತಿನ್ ನವೀನ್ ಕೆಳಗಡೆ ಇರೋರು, ವಿಜೇಂದ್ರನ್ ಕೆಳಗಡೆ ಇರೋರು ನಾವು. ನಮಗೆ ರಾಜೇಗೌಡರು ಹೇಳೋದು ಬೇಡ. ರಾಜೇಗೌಡರು ಅವ್ರ ಪಾಪ ಯಾಕೆ ಅವ್ರು ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ, ನಿತ್ತು ಅವಮರ್ಯಾದೆ ಆಗಬಾರ್ದು ಅನ್ನೋ ಕಾರಣಕ್ಕೂ ಇರ್ಬೋದೇನು. ಅದು ಅವರ ಇದನ್ನು ತೋರಿಸುತ್ತೆ. ಅದ್ರ ಬಗ್ಗೆ ನಾನು ಹೆಚ್ಚು ವಿಸ್ತಾರ ಮಾಡೋಕ್ಕೆ ಇಷ್ಟಪಡಲ್ಲ. ಗೊತ್ತಿಲ್ಲ, ಇರ್ಬೋದು, ಏನು ಕಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೂ ನಾನು ನೋಡ್ದಂಗೆ ಅವ್ರ ಹತ್ರ ಏನಿತ್ತು ಅನ್ನೋದಕ್ಕಿಂತ ಈ ಅವರು ಶಾಸಕರಾದ ಮೇಲೆ ಈಗ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ. 124 ಕೋಟಿ ರೂಪಾಯಿದು ಒಂದು ಪ್ರಾಪರ್ಟಿ ತಗೊಂಡಿದ್ದೀರಿ. ಇನ್ಕಮ್ ನೀವು 35 ಲಕ್ಷ ಲೋಕಾಯುಕ್ತಕ್ಕೆ ಡಿಕ್ಲೇರ್ ಮಾಡಿದ್ದೀರಿ. 124 ಕೋಟಿ ನಿಮ್ಮದೇ ಹೆಂಡತಿ ಪುಷ್ಪಾ ರಾಜೇಗೌಡರು NR ಪುರದ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ 124 ಕೋಟಿಗೆ ರಿಲೀಸ್ ಡೀಡ್ ಮಾಡಿದ್ದೀರಿ. ಎಲ್ಲಿಂದ ಹಣ ಬಂತು ಅಂತೇಳಿ ಕೇಳಿದ್ದೀವಿ. ಕೇಸ್ ನಡೆದಿದೆ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ನಾನು ನಡೆದಿರುವಷ್ಟು ಸಮಯದಲ್ಲಿ ಮಾಡಲ್ಲ. ಮತ್ತು ತಾವುಗಳು ದಯಮಾಡಿ ಒಂದ್ಸರಿ ಅವ್ರ ಮನೇನ ನೋಡಿ ಬರಬೇಕು. ನಮಗೂ ಒಂದು ಸಂಭ್ರಮ. ಅವ್ರು ಕರೆದ್ರೆ ಏನಾದ್ರು ಒಂದು ಹೋಗಿ ನೋಡಿ ಬರ್ಬೇಕು. ಅದನ್ನು
ಅದೊಂದು ಅರಮನೆಯನ್ನು ಕಾಂಪಿಟೇಷನ್ನಲ್ಲಿ ಇದೆ, ಪಾಪ ಕಷ್ಟ ಅದು. ಅವ್ರ ಸೋತ ಮೇಲೆ ಅಲ್ಲ, 2 ಸಾರಿ ಗೆದ್ದ ಮೇಲೇ ಕಟ್ಟಿರೋದು. ಈಗ ಮೊನ್ನೆ ಹೊಸ ಡಿಫೆಂಡರ್ ಎಲ್ಲ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರದ್ದು ಬೇರೆಯವ್ರದ್ದು ಗೊತ್ತಿಲ್ಲ ನನಗೆ, ಜನ ಮಾತಾಡ್ತಾ ಇದ್ದಾರೆ. ಓಡಾಡೋದ್ರಲ್ಲಿ ಓಡಾಡ್ತಾರೆ ಅಂತ ಹೇಳ್ತಾರೆ. ಅದೇ ಅವರ ಬೀದಿಗೆ ಅದೆಲ್ಲ ಹಿಂಗಿದ್ದಾಗ ಪಾಪ ಅವ್ರು ಬೀದಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ಬಹುಶಃ ದುಡ್ಡಾದ್ಮೇಲೆ ಟೆನ್ಷನ್ ಆಗ್ಬೋದು. ಅದು ಡಿಫೆಂಡರಲ್ಲೇ ಬೀದಿಗೆ ಬಂದಿರೋದು ಅಂತ ಹೇಳ್ತಾ ಇದ್ದಾರಲ್ಲ. ಸರ್, ಈಗ ಅವ್ರ ಬಗ್ಗೆ ನಾನು ವಿಸ್ತಾರ ಇದಕ್ಕೆ ಹೋಗಲ್ಲ, ಬಟ್ ನಾನು ಇಶ್ಯೂಗೆ ಹೋಗ್ತಾ ಇದ್ದೀನಿ. ಇದು ಅತ್ಯಂತ ಗಂಭೀರ. ಇದು ಇಲ್ಲಿ ಮಾತ್ರ ನಡೆದಿದೆಯಾ? ರಾಜ್ಯದಲ್ಲೂ ನಡೆದಿದೆಯಾ? ಮತ್ತು ಇಂಥ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿಯ ಬಗ್ಗೆ ಶಾಸಕರು ಸೇರಿದ ಪಾಲ್ದಾರಿಕೆ ಇದೆ ಅಂತ ಕ್ಷೇತ್ರದ ಜನ ಮಾತಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ಸಮಗ್ರವಾದ ತನಿಖೆ CBIಗಾದರೆ ಒಳ್ಳೆಯದು ಅಂತೇಳಿ ಅಭಿಪ್ರಾಯಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.